ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ಅಂದರೆ ನಾನು ಇವತ್ತಿನ ದಿನದಲ್ಲಿ ಏನೇನೆಲ್ಲ ಆಯಿತು ಅಂತ ನೋಡೋಣ ಈ ಒಂದು ಡೈಲಿ ವ್ಲಾಗ್ನಲ್ಲಿ. ಇವತ್ತು ಬಂದುಬಿಟ್ಟು ಸಂಡೇ. ಸೊ ಮತ್ತೊಂದು ವೀಕೆಂಡ್ ಅಂತಲೇ ಹೇಳ್ಬೋದು. ನಮಗೆಲ್ಲ ಯಾವ ವೀಕೆಂಡುಗಳಿಲ್ಲ ಬಿಡಿ ಇವಾಗಂತೂ ಸದ್ಯಕ್ಕೆ. ಹಾಗೆ ಅನ್ನಿಸ್ತು ಸ್ವಲ್ಪ ಹೊತ್ತು ಹೇಗಿದ್ರು ಇವತ್ತು ಭಾನುವಾರ. ಯೂಶ್ವಲಿ ಬಂದುಬಿಟ್ಟು ಭಾನುವಾರ ಬೆಳಿಗ್ಗೆನೇ ಸ್ವಲ್ಪ ಕಸ್ಟಮರ್ಸ್ ಬರೋದು ಲೇಟು, ಯಾಕಂದರೆ ಎಲ್ಲರೂ ಪಾಪ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರಲ್ವಾ. ಭಾನುವಾರ ಒಂದಿನ ರಜೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎದ್ರೊಳೋದೆಲ್ಲ ಲೇಟು ಅಂತ ಅಂದ್ಬಿಟ್ಟು ಸರಿ ನಾವು ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಎದ್ದು ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೇನೇ ಟೀ ಮಾಡಿಕೊಂಡು ಬೇಕ್ರಿಗೆ ಬಂದಿದ್ದಾಯಿತು. ಮತ್ತು ಇದು ಅಂಗಡಿ ಮುಂದೆಲ್ಲ ಸ್ವಲ್ಪ ಏನಾಗಿದೆ ಅಂದರೆ ಈ ಟೀ ಕಪ್ಗಳೆಲ್ಲ ಕುಡಿದು ಕೆಲವರೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಡ್ತಾಯಿದ್ರು. ತುಂಬ ಗಲೀಜಾಗಿ ಕಾಣಿಸ್ತಾ ಇತ್ತು ಹೇಳಬೇಕಂತಂದರೆ. ಅವ್ರಿಗೆ ಹೇಳೋಕ್ಕಾಗಲ್ಲ, ನೀವು ಇಲ್ಲೇ ಹಾಕಿ ಅಲ್ಲೇ ಹಾಕಿ ಅಂತ ಅಂದ್ಬಿಟ್ಟು ಕಸದ ಬುಟ್ಟಿ ಇಟ್ಟಿದ್ರು ಕೂಡ ಅವರೆಲ್ಲ ಅದನ್ನು ಹಾಕೋಕ್ಕೆ ಹೋಗೋದಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ಗೂಡಿಸ್ಕೊಂಡು ಬೆಂಕಿ ಇಟ್ಟಿದ್ದಾಯಿತು. ಅಂದರೆ ನಮ್ಮ ಅಂಗಡಿ ಮುಂದೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ನನ್ನ ಮಗಳು ಬಂದುಬಿಟ್ಟು ಇನ್ನೂ ಫುಲ್ಲು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಆಲ್ರೆಡಿ ಕ್ಲೀನಿಂಗ್ ಮಾಡಿದ್ವಿ. ಬಟ್ ಇನ್ನೊಂದು ಏನಂದರೆ ಇದು ರೋಡೆಲ್ಲ ಇರೋದ್ರಿಂದ ಧೂಳು ತುಂಬಾ ಇರುತ್ತೆ. ಎಷ್ಟು ಒರೆಸ್ಕೊಂಡ್ರು ಅಷ್ಟು ಧೂಳು ಸೇರ್ತಾನೆ ಇರುತ್ತೆ. ನಮಗೆ ಅಂಗಡಿಗೆ ಬಂದಿದ್ದ ತಕ್ಷಣ ಫಸ್ಟ್ ಕೆಲಸ ಏನಂತ ಅಂದರೆ ಹೇಗಿದ್ರು ಟೀನ ಮನೇಲೇ ಮಾಡ್ಕೊಂಡು ಬಂದುಬಿಟ್ಟಿರ್ತೀನಿ. ಯಾಕಂತಂದರೆ ಇಲ್ಲಿ ಬಂದು ಓಪನ್ ಮಾಡೋಷ್ಟರಲ್ಲಿ ಕೆಲವ್ರು ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಮತ್ತು ಇನ್ನು ಟೀ ಮಾಡೋದೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಮನೇಲಿ ಕೆಲಸ ಮಾಡ್ಕೊಳ್ಳೋ ಜೊತೆಗೆ ನಾನು ಟೀ ಮಾಡ್ಕೊಂಡು ಬಂದುಬಿಟ್ಟಿರ್ತೀನಿ. ಸೊ ಟೀ ಮಾಡ್ಕೊಂಡು ಬಂದು ಇಲ್ಲಿ ಅಂಗಡಿ ತೆಗೆದಿದ್ದ ತಕ್ಷಣ ಫಸ್ಟ್ ಎಲ್ಲ ನಮ್ಮದು ಕ್ಲೀನಿಂಗ್ ಕೆಲಸನೇ ನಡೀತಾ ಇರುತ್ತೆ. ಕೆಲವರು ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಬಂದು ಪಾಪ ಅವ್ರಿಗೆ ಏನು ಬೇಕೋ ಅವ್ರಿಗೆ ಕೊಟ್ಕೊಂಡು ಕ್ಲೀನಿಂಗೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಯೂಶ್ವಲಿ ಬಂದು ನನ್ನ ಮಗಳು ಕ್ಲೀನೆಲ್ಲ ಮಾಡ್ಕೊಳ್ತಾಳೆ. ನನಗೆ ಕಾಲು ನೋವಿದ್ರದ್ದು ನಾನು ಸೈಲೆಂಟಾಗಿ ಕೂತ್ಕೊಬಿಡ್ತೀನಿ ಪಕ್ಕಕ್ಕೆ. ನಾವೆಲ್ಲ ಕೆಲಸ ಮಾಡ್ತಾ ನಮ್ಮ ಅಕ್ಕನ ಮನೆಯಿಂದ ಪುಲಾವ್ ಬಂತು. ಅಗೇನ್ ಅವ್ರು ಬಂದ್ಬಿಟ್ಟು ಪುಳಿಯೋಗರೆ ಮಾಡಿದರು. ಪುಳಿಯೋಗರೆ ಅಂತೂ ನಮ್ಮ ಅಕ್ಕ ಸೂಪರಾಗಿ ಮಾಡ್ತಾರೆ. ಪುಳಿಯೋಗರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಪುಡಿ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದು. ನಾವು ಯಾವುದೇ ರೀತಿಯ ಪುಡಿಗಳನ್ನ ಅಂಗಡಿಯಿಂದ ತರೋದಾಗಲಿ ಏನೂ ಇಲ್ಲ. ಪುಳಿಯೋಗರೆ, ಬಿಸಿಬೇಳೆ ಬಾತು, ಹಾಗೆ ವಾಂಗಿಬಾತು, ಚಟ್ನಿ ಪುಡಿ, ಈ ಪುಡಿಗಳು ಏನೇನು ಬೇಕೋ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ. ಕೆಲವರು ಮೇಲ್ಕೋಟೆ ಪುಳಿಯೋಗರೆ ಅಂತ ಹೇಳ್ತಾರೆ. ಆದರೆ ನನಗೆ ಇವತ್ತಿಗೂ ಆ ಮೇಲ್ಕೋಟೆ ಪುಳಿಯೋಗರೆ ಟೇಸ್ಟ್ ಮಾಡೋ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ನೀವೇನಾದ್ರು ಸಪೋಸ್ ಬೆಂಗಳೂರಿನಲ್ಲಿ ಇರೋರಾಗಿದ್ದರೆ ಅಥವಾ ಬೆಂಗಳೂರಿಂದ ನೋಡೋರಾಗಿದ್ದರೆ ನಿಮಗೆಲ್ಲ ರಾಗಿಗೂಡ ದೇವಸ್ಥಾನ ಅಂತ ಗೊತ್ತಿರುತ್ತೆ. ಅಲ್ಲಿ ಸ್ಕೂಲು ಕೂಡ ಇದೆ. ನಾವೆಲ್ಲ ಅದೇ ಸ್ಕೂಲಲ್ಲಿ ಓದಿದ್ದು. ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಾವು ಅದೇ ಸ್ಕೂಲಲ್ಲಿ ಓದಿದ್ದು. ಇದು ಆಂಜನೇಯ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ವರ್ಷಕ್ಕೊಂದ್ಸತಿ ಹನುಮನ್ ಜಯಂತಿ ಅಂತ ನಡೆಯೋದು. ಈ ಹನುಮನ್ ಜಯಂತಿಗೆ ಲಾಸ್ಟ್ ದಿನ ಅಂದರೆ 11ನೇ ದಿನ ಬಂದುಬಿಟ್ಟು ಪುಳಿಯೋಗರೆ ಮಾಡೋರು. ನಾವೆಲ್ಲ ಚಿಕ್ಕ ಮಕ್ಳು ಇರುವಾಗ ಏನು ಮಾಡ್ತಿದ್ವಿ ಅಂದರೆ ಆ ಪುಳಿಯೋಗರೆ ಅಷ್ಟು ರುಚಿಯಾಗಿರೋದು. ನಾವೆಲ್ಲ ಹೋಗಿ ದೊಡ್ಡ ಪಾತ್ರೆಗಳೆಲ್ಲ ತುಂಬಿಸ್ಕೊಂಡು ಬಂದುಬಿಡ್ತಿದ್ವಿ ನಾವು. ಅಲ್ಲಿ ಏನು ಹನುಮನ್ ಜಯಂತಿ ನಡೀತಾ ಇತ್ತೋ ಆ 11 ದಿನ ನಮ್ಮ ಮನೆಯಲ್ಲಿ ಅಡುಗೆನೇ ಮಾಡ್ತಿರಲಿಲ್ಲ. ಅಲ್ಲಿನ ಪುಳಿಯೋಗರೆ, ಮೊಸರನ್ನ, ಆ ಪ್ರಸಾದಗಳ ಮುಂದೆ ಇವತ್ತಿಗೂ ಹೇಳ್ತಿದ್ವಿ ಅಲ್ಲಿನ ರುಚಿ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಅಕ್ಕ ಬಂದುಬಿಟ್ಟು ಮನೆಯಲ್ಲೇ ಸಾಧಾರಣವಾಗಿ ಈ ಪುಳಿಯೋಗರೆ ಆಗಲಿ, ಬಿಸಿಬೇಳೆ ಆಗಲಿ ಅಥವಾ ಚಟ್ನಿ ಪುಡಿ ಅಂತ ಏನು ಹೇಳ್ತೀವಿ, ಈ ಎಲ್ಲ ಪುಡಿಗಳನ್ನ ಮನೆಯಲ್ಲಿ ಮಾಡ್ತಾಳೆ. ಅಂದರೆ ಬೇಸಿಕ್ಕಿಂದ ಏನೇನು ಮಾಡಬೇಕೋ ಎಲ್ಲ ಕಂಪ್ಲೀಟಾಗಿ ಅಕ್ಕ ಮನೆಯಲ್ಲೇ ಮಾಡೋದ್ರಿಂದ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಕ್ಕ ಫೋನ್ ಮಾಡಿಬಿಟ್ಟು ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅಕ್ಕ ಪುಳಿಯೋಗರೆ ಕಳಿಸ್ಕೊಟ್ರು ಟಿಫನ್ಗೆ. ಇಬ್ಬರದು ನಂದು ನನ್ನ ಮಗಳದು ಹಾಗೆ ಅಂಗಡಿನಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಟ್ವಿ ನಾವು. ಪ್ರಾವಿಷನ್ ಆರ್ಡ್ರ್ ಮಾಡುವಾಗ ಇದೊಂದು ನಮಗೆ ಎಕ್ಸ್ಟ್ರಾ ಟ್ಯಾಕ್ಸ್. ಅದು 10 ರೂಪಾಯಿ 20 ರೂಪಾಯಿ ಚಾಕ್ಲೇಟುಗಳೆಲ್ಲ ಹೋಗೋದಿಲ್ಲ. ಏನಿದ್ರು ಬರೀ 100-200 ರೂಪಾಯಿ ಚಾಕ್ಲೇಟುಗಳು. ಇದು 100-200 ರೂಪಾಯಿ ಅಲ್ಲ. ಎಷ್ಟಿದು? 85 ರುಪೀಸ್ ಅಷ್ಟೇ. ಆಗಲಿ, ಅದು 100 ರೂಪಾಯಿ ಹತ್ತತ್ರ ತನಕ ಏನಂಗೆ ಫ್ರೀಯಾಗಿ ಬಂದುಬಿಡುತ್ತಾ. ಇವಾಗಿನ ಜನ್ರೇಷನ್ ಮಕ್ಕಳೆಲ್ಲ ತುಂಬ ಕಾಸ್ಟ್ಲಿ ಜನ್ರೇಷನ್ ಅವರು. ನೋಡಿ ಇವ್ರಿಗೆ ಬಂದುಬಿಟ್ಟು ನಾನು ಏನಾದ್ರು ಆರ್ಡ್ರ್ ಮಾಡ್ತಿದ್ರು ಅಂಗಡಿಗೆ ಐಟಮ್ಗಳು, ಇವ್ರಿಗೂ ಸಪ್ರೇಟಾಗಿ ಆರ್ಡ್ರ್ ಮಾಡ್ಕೊಡ್ಬೇಕು. ಅಂದರೆ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ನಾವು, ಗೌರ್ಮೆಂಟಿಗೆ ಕಟ್ತೀವಲ್ಲ ಟ್ಯಾಕ್ಸು, ಆ ಟ್ಯಾಕ್ಸನ್ನ ನಾವು ನಮ್ಮ ಮನೆಯಲ್ಲಿ ಮಕ್ಕಳು ಕಟ್ಟಬೇಕಾಗುತ್ತೆ. ನಾನು ಎಲ್ಲೋ ಒಂದು 10 ರೂಪಾಯಿ 20 ರೂಪಾಯಿ ಚಾಕ್ಲೇಟ್ ಆರ್ಡ್ರ್ ಮಾಡ್ತಾಳೆ ಅಂತ ನೋಡಿದ್ರೆ ಇದು ಆಲ್ಮೋಸ್ಟ್ 100 ರೂಪಾಯಿ. ಅವಳೇ ಹೇಳ್ತಾಳೆ 85 ರೂಪಾಯಿ ಅಂತಂದ್ಬಿಟ್ಟು. ಬಟ್ ಅದು ದುಡ್ಡೇ ಅಲ್ವಾ. ಏನು ಆಲ್ರೆಡಿ ಮೇಡಮ್ ಒಂದು ಸ್ಪ್ರೈಟ್ ಬಾಟಲ್ 1 ವಾರದಿಂದ ಮೇಂಟೈನ್ ಮಾಡ್ತಿದ್ದಾಳೆ ಅಂತ ನಿಮ್ಗೆ ಒಂದು ಸತಿ ಹೇಳಿದೆ ವೀಡಿಯೋನಲ್ಲಿ. ಅದನ್ನು ಹಿಡ್ಕೊಂಡು ನೀನು ಎಷ್ಟು ದಿನ ಕುಡಿತಾಳೋ ಗೊತ್ತಿಲ್ಲ. ಆ ಬಾಟ್ಲ್ ಒಂದು ಇಟ್ಕೊಬಿಡ್ತಾಳೆ. ಆಲ್ಮೋಸ್ಟ್ ಒಂದು 2-2.5 ಲೀಟ್ರ್ ಸ್ಪ್ರೈಟ್ ಅನಿಸುತ್ತೆ. ಬೆಳಗ್ಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಆಯಿತು, ಇವಾಗ ಸ್ಪ್ರೈಟು. ನೆಕ್ಸ್ಟು ನೋಡಿ ಕೆನ್ನೆಗಳು ನೋಡಿ ಹೆಂಗೆ ಬಂದ್ಬಿಟ್ಟಿದ್ದು ದಪ್ಪಗೆ. ಪಾಪ ನಮ್ಮ ಮಗುಗಂತೂ ಸ್ವಲ್ಪ ಈ ಸ್ನ್ಯಾಕ್ಸ್ ಕುರುಕು ತಿಂಡಿ ಅಂತ ಏನು ಹೇಳ್ತಾರೆ ಅದು ತಿನ್ನೋ ಹುಚ್ಚು ಜಾಸ್ತಿ ಇದೆ. ನಾನು ದ್ರಾಕ್ಷಿ ತೆಗೆದಿಟ್ಟೆ. ಅಟ್ಲೀಸ್ಟ್ ಸ್ನ್ಯಾಕ್ಸ್ ಎಲ್ಲ ಕೊಡೋದು ಬೇಡ, ಜಂಕ್ ಫುಡ್ ಎಲ್ಲ ಕೊಡೋದು ಬೇಡ, ದ್ರಾಕ್ಷಿ ತೆಗೆದಿಟ್ಟೆ. ಹಣ್ಣುಗಳು ತಿಂಡಿ ಅಂತ. ಇನ್ನೊಂದೇನೆಂದರೆ ಹಣ್ಣುಗಳು ತೆಗೆದಿಟ್ರೆ 1 ವಾರ ಎಲ್ಲ 15 ದಿನ ಆದರೂ ಹಣ್ಣುಗಳು ಖಾಲಿ ಆಗೋದಿಲ್ಲ. ಅದೆಲ್ಲ ಒಣಗೋಗಿ ಎತ್ತು ಬಿಸಾಕಬೇಕು, ಆ ಮಟ್ಟಕ್ಕಿರುತ್ತೆ. ಅದೇ ಈ ಕುರುಕು ತಿಂಡಿ, ಈ ಮಿಕ್ಸರು, ಚಿಪ್ಸು ಅಂಥದ್ದೆಲ್ಲ ಏನಾದ್ರು ತೆಗೆದಿಟ್ರೆ ಒಂದೇ ದಿನದಲ್ಲಿ 1 kg ಕೂಡ ಖಾಲಿ ಆಗ್ಬಿಡ್ತೈತೆ. ದ್ರಾಕ್ಷಿನ ಬೈದು ಕೊಡ್ತಾರೆ, ತಿನ್ನು ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಮಾಡ್ತಾಯಿದ್ದಾಳೆ. ಎಲ್ಲ
ಎಲ್ಲ ಒಂದೇ ಸತಿ ಬಾರಿ ಇಟ್ಕೊಬಿಟ್ಟು ಅರೆ ಅವಳು ಕೋಪ ಬಂದ್ಬಿಡ್ತು, ದ್ರಾಕ್ಷಿ ತಿನ್ನು 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 ಅಂತ ಕೊಡ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಅದೇ ಈ ಚಿಪ್ಸು ಮಿಕ್ಸರೆಲ್ಲ ಕೊಟ್ಟರೆ ಹಠ ಮಾಡೋಂಗೇನಿಲ್ಲ, ಸುಮ್ಮನೆ ಪಕ್ಕಕ್ಕೆ ಇಟ್ಟರೆ ಸಾಕು ಎತ್ಕೊಂಡು ತಿಂತಾಳೆ. ಈ ದ್ರಾಕ್ಷಿನ ಮಾತ್ರ ಬೈದು ಕೊಡಬೇಕಾಗಿತ್ತು. ಮಧ್ಯಾಹ್ನಕ್ಕೆ ಹಾಗೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಆದರೆ ನನ್ನ ಮಗಳು ಇಟ್ಕೊಂಡು ಪ್ಲೀಸ್ ನನಗೆ ಸೌತ್ ಇಂಡಿಯನ್ ಫುಡ್ ತಿನ್ಬೇಕು ಅನಿಸ್ತಾ ಇದೆ, ಸೌತ್ ಇಂಡಿಯನ್ ಮೀಲ್ಸ್ನ ಆರ್ಡರ್ ಮಾಡು ಝೊಮ್ಯಾಟೊಲ್ ಅಂತ ಹೇಳ್ತಾ ಇದ್ಲು. ಹಂಗಂತೂ ಈ ಟೊಮೆಟೊ ಎಲ್ಲ ಇಷ್ಟವಾಗೋದಿಲ್ಲ. ಮನೇಲಿ ಮಾಡೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ಝೊಮ್ಯಾಟೊನಲ್ಲಿ ಯಾಕಪ್ಪ ಸೌತ್ ಇಂಡಿಯನ್ ಥಾಳಿ ಹಾಕ್ಬಿಟ್ಟಿದ್ಯಾ? ಸೌತ್ ಇಂಡಿಯನ್ ಥಾಲಿ ತಿನ್ಬೇಕು ಅನಿಸ್ತೈತೆ ಅದಕ್ಕೆ. ಯಾಕೆ ನಾನು ಅಡುಗೆ ಚೆನ್ನಾಗಿ ಮಾಡಲ್ವಾ? ಹಂಗಲ್ಲ, ಅಪರೂಪಕ್ಕಲ್ಲ, ಅಂದರೆ ಫುಲ್ ಸೌತ್ ಇಂಡಿಯನ್ ತಿನ್ಬೇಕಂತ. ಹಂಗಾರೆ ನಾನೇನು ವೆಸ್ಟರ್ನ್ ಡಿಶ್ ಥಾಳಿನ ಮಾಡ್ತೀನಮ್ಮ. ನಾನು ಸೌತ್ ಇಂಡಿಯನ್ ಥಾಳಿ ತಾನೇ ಮಾಡೋದು ನಾನು. ಹಾಂ ಅಲ್ಲ, ನಾನು ಮಾಡೋ ಅಡುಗೆ ತಿನ್ನೋದು ಬಿಟ್ಬಿಟ್ಟು ಹಿಂಗೆ ಸೌತ್ ಇಂಡಿಯನ್ ಥಾಳಿ ಅಂತ ಅಂದ್ಬಿಟ್ಟು ಝೊಮ್ಯಾಟೊಲ್ ಹಾಕ್ಬಿಟ್ಟಿದ್ಯಾ? ಏ ಸುಮೀರು, ತಲಾಟೆ ಮಾಡ್ಕೊಂಡು ನೋಡಿ ಹೊಸ್ದಾಗಿ ಚೇರು ತೆಗ್ದಿದ್ದೆ. ಮೊನ್ನೆ ತಾನೇ ತೆಗ್ದಿದ್ದೆ ಚೇರು. ಆ ಚೇರ್ನ ಕೂಡ ಹೊಡೆದಾಕ್ಬಿಟ್ಲು. ಆ್ಯಕ್ಚುಲಿ ಹೇಳ್ಬೇಕಾರೆ ನನಗಿನ್ನ ಸಣ್ಣ ಇದ್ದಾಳು ಅವಳು, ನಾನಾದ್ರು ದಪ್ಪಗಿದ್ದೀನಿ. ನನ್ನ ಚೇರ್ ಇನ್ನೂ ಹೊಡೆದೋಗಿಲ್ಲ. ಅವಳು ಕೂತ್ಕೊಂಡು ಹಾಗೆ ಚೇರ್ ಹೊಡೆದಾಕ್ಬಿಟ್ಲು. ಅದನ್ನು ಹೊಡೆದು ಮೂಲೆಯಲ್ಲಿ ಹಾಕಿದ್ದಾಯಿತು. ಸೊ ಹಿಂಗೇನೇ ಪನ್ನೀರ್ ಗ್ರೇವಿ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪನ್ನೀರ್ ಗ್ರೇವಿನ ಸಂಜೆ ಮಾಡ್ಕೊಳ್ಳೋಣ, ಅಂದರೆ ಒಂದು 4 ಗಂಟೆ 5 ಗಂಟೆಗೆ ಮಾಡಿದ್ರೆ ನೈಟ್ ಊಟಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಮಗಳು ಇಟ್ಕೊಂಡು, ಅಮ್ಮ ನಾನು ಕಡಲೆಪುರಿ ಇತ್ತು ಹೇಗಿದ್ರು ನಾನು, ಸೊ ಕಡಲೆಪುರಿನಲ್ಲಿ ಒಗ್ಗರಣೆ ಮಾಡ್ಬಿಡ್ತೀನಿ, ಅಂದರೆ ಮಂಡಕ್ಕಿ ಒಗ್ಗರಣೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ಲು ಅವಳು. ಮಂಡಕ್ಕಿ ಒಗ್ಗರಣೆ ಅಂತೂ ತುಂಬಾ ಸಿಂಪಲ್ಲು, ಯಾಕಂದರೆ ತುಂಬ ಟೈಮು ಇರಲಿಲ್ಲ ನಮಗೆ ಹೇಳಬೇಕಂತಂದರೆ. ಈ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಹಚ್ಚಾಕ್ಬಿಟ್ಟು, ಅಂದರೆ ಸೇಮ್ ಚಿತ್ರಾನ್ನ ಮಾಡ್ದಂಗೆ ಮಾಡಿಬಿಟ್ಟು, ಅಥವಾ ಚಿತ್ರಾನ್ನ ಅಥವಾ ಅವಲಕ್ಕಿ ಚಿತ್ರಾನ್ನ ಅಂತ ಏನು ಹೇಳ್ತೀವಿ ಆ ರೀತಿ ರೆಡಿ ಮಾಡ್ಕೊಬಿಟ್ಟು ಅನ್ನ ಅಥವಾ ಅವಲಕ್ಕಿ ಬದಲು ಈ ಮಂಡಕ್ಕಿ ಏನಿದೆಯೋ ಅದನ್ನು ಸ್ವಲ್ಪ ತೊಳೆದು ನೀಟಾಗಿ ಹಾಕ್ಬಿಟ್ರೆ ನಮಗೆ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿರುತ್ತೆ. ಅಂದರೆ ಒಂದು ಸತಿ ತುಂಬ ಎಮರ್ಜೆನ್ಸಿಗೆ ಮನೆಯಲ್ಲಿ ಮಂಡಕ್ಕಿ ಇದ್ದರೆ ಈ ಥರ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೇನೂ ಸ್ವಲ್ಪ ಸದ್ಯಕ್ಕೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ನೋಡಿ, ಮನೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಕ್ಕೆ, ಅಂದರೆ ನೆಗ್ಲೆಕ್ಟ್ ಎಲ್ಲ ಮಾಡ್ಕೊಳ್ಳ ಅಂತ ಬಿಟ್ಟಿದ್ದಕ್ಕೆ ಯಾವ ಮಟ್ಟಕ್ಕಿದೆ ಅಂತ ಅಂದ್ಬಿಟ್ಟು ಹಂಗೆ ಅಂಗಡಿಯಿಂದ ಬಂದುಬಿಟ್ಟು ನನ್ನ ಮಗಳು ಪಾಪ ಲಂಚಿಗೆ ಮೊಸರನ್ನ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಅವಳೇ ಇಟ್ಕೊಂಡು ಮಂಡಕ್ಕಿ ಒಗ್ಗರಣೆ ಮಾಡ್ತೀನಿ ಅಂತ ಮಾಡಿದ್ಲು. ಮಾಡಿದ್ಮೇಲೆ ನೋಡಿ, ಅಡುಗೆ ಅಂತ ತುಂಬ ಚೆನ್ನಾಗಿ ಮಾಡ್ತಾಳೆ, ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಮಗಳು ಅಡುಗೆ ಮನೆಗೆ ಬಂದರೆ ತೊಂದರೆ ಏನಂತಂದರೆ ನೋಡಿ, ಈ ಥರ ಮೆಸ್ಸಪ್ಪು ಅಷ್ಟೇ ಮಾಡಿಬಿಟ್ಟು ಹೀಗೆಲ್ಲ ಇಟ್ಬಿಟ್ಟು ಹೋಯ್ದೋಳೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ನಾನು ಪನ್ನೀರ್ ಗ್ರೇವಿ ಮಾಡೋಷ್ಟರಲ್ಲಿ ಮುಗೀತು ಕತೆ. ಇನ್ನು ಕೆಲಸ ಬೇಗ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಕೂಡ ಇವತ್ತು ಮತ್ತೆ ಡಿಲೇ ಆಗುತ್ತೆ ಕೆಲಸ ಮಾಡ್ಕೊಳ್ಳೋಕ್ಕೆ. ಮತ್ತೆ ಮನೆ ಹಾಗೆ ಮೆಸ್ಸಪ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಒಟ್ಟೊಟ್ಟಿಗೆ ಪನ್ನೀರ್ ಗ್ರೇವಿನೂ ಮಾಡಿಕೊಂಡು ಮನೆ ಕೆಲಸನೂ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿಕೊಂಡೆ ನಾನು. ಅಂದರೆ ನಾನು ಸಾಯಂಕಾಲ ಬಂದುಬಿಟ್ಟು ಅಕ್ಕನಿಗೆ ಬಂದು ಪನ್ನೀರ್ ಗ್ರೇವಿ ಕೊಡಬೇಕಾಗಿತ್ತು. ಅಕ್ಕಗೆ ಹೇಳಿದೆ, ಅಕ್ಕ ಮಧ್ಯಾಹ್ನ ಊಟಕ್ಕೆ ಏನಾದ್ರು ಅಡ್ಜಸ್ಟ್ ಮಾಡ್ಕೊ, ನಾನು ಮನೆಗೆ ಹೋಗ್ಬಿಟ್ಟು ಮಧ್ಯಾಹ್ನ ಪನ್ನೀರ್ ಗ್ರೇವಿ ಮಾಡಿ ಮಗು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ ನಾನು. ಇನ್ನು ಈ ಪನ್ನೀರ್ ಗ್ರೇವಿಗೆ ಕಾಂಬಿನೇಷನ್ ಆಗಿ ಬಂದುಬಿಟ್ಟು ಜೀರಾ ರೈಸು ಅಥವಾ ಗೀ ರೈಸ್ ಮಾಡಿ ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಕ್ಕ ಮನೆಯಲ್ಲಿ ಒಂದು ಫುಡ್ ಪ್ರೊಸೆಸರ್ ಇದೆ, ಅದಂತೂ ತುಂಬಾ ಸೂಪರಾಗಿದೆ. ನಾನು ಯಾವತ್ತಾದ್ರೂ ಅಕ್ಕನ ಮನೆಗೆ ಹೋದಾಗ ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ. ಕೆಲಸ ಎಷ್ಟು ಈಸಿಯಾಗಿ ಮಾಡಿಕೊಡುತ್ತೆ ಅಂತಂದರೆ, ಈರುಳ್ಳಿನ 2 ಭಾಗ ಮಾಡಿಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ರೆ ಜಸ್ಟ್ ಒಂದು ಸತಿ ತಿರುಗಿಸೋ ಸಾಕು, ಈರುಳ್ಳಿ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಹಾಗೆ ಗೋಧಿ ಹಿಟ್ಟು ಅಷ್ಟೇ ಕಲಿಸ್ಕೊಳ್ಳೋದಂತೂ ತುಂಬಾ ಈಸಿ. ನೋಡಿ, ಈ ಕಡೆ ಅಡುಗೆನೂ ಆಯಿತು, ಪನ್ನೀರ್ ಗ್ರೇವಿನೂ ಆಯಿತು, ಹಾಗೆ ಮನೆ ಕ್ಲೀನಿಂಗು ಆಗೋಯಿತು. ಹೆಂಗಿತ್ತು ಮನೆ ನೋಡೋದಕ್ಕೆ ನನಗೆ ತುಂಬ ಬೇಜಾರಾಗಿತ್ತು, ಇದು ನಮ್ಮ ಮನೆನ ಅಂತ ಅಂದ್ಬಿಟ್ಟು. ನಾನು ಯಾವತ್ತೂ ಹಂಗೆ ಇಟ್ಕೊಳ್ಳೋದಿಲ್ಲ ಹೇಳಬೇಕಂತಂದರೆ. ಸೊ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಆಮೇಲೆ ಅಕ್ಕ ಬಂದ್ಬಿಟ್ಟು ಇವತ್ತು ನೈಟ್ ಊಟಕ್ಕೆ ಹೇಗಿರೋ ನಾನು ಪನ್ನೀರ್ ಗ್ರೇವಿ ಮಾಡಿದ್ನಲ್ವ ನಾನು, ಅಕ್ಕ ಚಪಾತಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಚಪಾತಿ ಕಳಿಸ್ಕೊಟ್ರು. ಇವತ್ತಿನ ಡಿನ್ನರ್ ಬಂದ್ಬಿಟ್ಟು ಪನ್ನೀರ್ ಗ್ರೇವಿ ಹಾಗೆ ಚಪಾತಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.